ಜನಹಿತಕ್ಕಾಗಿ ಬದುಕಿದಾಗ ಮಾನವ ಜನ್ಮ ಸಾರ್ಥಕವಾಗುತ್ತದೆ. ಜನಸೇವೆಯಲ್ಲಿಯೇ ಜನಾರ್ದನನನ್ನು ಕಾಣಬೇಕು ಎಂದು ಅಬ್ಬೆ ತುಮಕೂರಿನ ಶ್ರೀ ಸಿದ್ಧಿಪುರುಷ ವಿಶ್ವರಾಧ್ಯ ಸಿದ್ಧ ಸಂಸ್ಥಾನ ಮಹಾಮಠದ ಪೀಠಾಧಿಪತಿಗಳಾದ ದಾಸೋಹ ಬ್ರಹ್ಮ ಪರಮ ಪೂಜ್ಯ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಕರೆ ನೀಡಿದರು. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಶ್ರೀನಿವಾಸ್ ಸರಡಗಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಶಿವ ಸಾಂಬದೈ ನಮಃ ಪಾರ್ವತೇ ಪತಿ ಶಿವ ಹರ ಹರ ಮಹಾದೇವ. ಸಾಧು ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಧನ ಪಂಡಿತ ವಿಶ್ವರಾಧ್ಯ ಮಹಾರಾಜ್ ಕಿ ಜೈ. ದಾಸೋಹ ಬ್ರಹ್ಮ ಗಂಗಾಧರ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಶಿವ ಸಾಂಬದೈ ನಮಃ ಪಾರ್ವತೇ ಪತಿ ಶಿವ ಹರ ಹರ ಮಹಾದೇವ. ಸಕಲ ಜೀವಿಗಳಲ್ಲಿಯೇ ಮಾನವ ಜನ್ಮ ಬಹು ದೊಡ್ಡದು. ಪರೋಪಕಾರ, ದಯೆ, ಕರುಣೆಯಿಂದ ಮತ್ತು ಸರಳತೆ ಸಹಜತೆಯಿಂದ ಬದುಕಬೇಕು. ಶಾಸನದ ಅಧಿಕಾರ ಎಲ್ಲರಿಗೂ ಸಿಗುವುದಿಲ್ಲ. ಸಿಕ್ಕ ಅಧಿಕಾರ ಸಮರ್ಥವಾಗಿ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಪ್ರಗತಿ ಮಾಡಬೇಕು ಎಂದು ಶ್ರೀಗಳು ನುಡಿದರು. ಬಳಿಕ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಜನತೆ ನನ್ನ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಧಕ್ಕೆ ಬಾರದ ಹಾಗೆ ನಡೆದುಕೊಂಡು ಇದೊಂದು ಮಾದರಿ ಕ್ಷೇತ್ರವಾಗಿ ಮಾಡಲು ಪಣ ತೊಟ್ಟಿದ್ದು, ಇದಕ್ಕಾಗಿ ಕ್ಷೇತ್ರದ ಪ್ರತಿ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯ ಒದಗಿಸುವ ಮೂಲಕ ಮಾದರಿ ಕ್ಷೇತ್ರ ಮಾಡುತ್ತೇನೆ ಎಂದರು. ಸಮಾರಂಭದಲ್ಲಿ ಶ್ರೀನಿವಾಸ್ ಸರಡಗಿ ಗ್ರಾಮದ ಶಕ್ತಿ ಪೀಠಾಧಿಪತಿಗಳಾದ ಪೂಜ್ಯ ಸದ್ಧರ್ಮ ಶಿರೋಮಣಿ ಡಾಕ್ಟರ್ ಅಪ್ಪಾರಾವ್ ದೇವಿಮುತ್ಯ ಅವರು ಆಶೀರ್ವಚನ ನೀಡಿದರು. ಹಲವಷ್ಟು ನಾವು ಶಾಸಕರನ್ನು ನೋಡಿದ್ದೇವೆ, ಮಂತ್ರಿಗಳನ್ನು ನೋಡಿದ್ದೇವೆ. ಈ ನಮ್ಮ ಶಾಸಕರು ಬಂದ ಮೇಲೆ ಏನೆಲ್ಲ ಅಭಿವೃದ್ಧಿಗಳಾಗಿದೆ ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಉದಾಹರಣೆ ತಗೊಳ್ಬೇಕಾದ್ರೆ ಶ್ರೀನಿವಾಸ ಸರಡಗಿ ಗ್ರಾಮ ಒಂದೇರದಲ್ಲಿ ಸರಿಸುಮಾರು 36 ಕೋಟಿ ರೂಪಾಯಿ ಕೆಲಸಗಳನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಸಮಾರಂಭವನ್ನು ಆಯೋಜಿಸಿದ್ದೇವೆ. ಏಕೆಂದ್ರೆ ಸಾಕಷ್ಟು ಜನ ಶಾಸಕರು ಏನೆಲ್ಲ ಕೆಲಸ ಮಾಡಿದಾರೆ ಅಂದ್ರೆ, ಕೆಲವ್ರು ಹೇಳ್ತಾರೆ ನಮ್ಗೆ ಗುಡಿ ಫಾಡು ಕೊಟ್ಟಿಲ್ರಿ, ನಮಗ್ ಮನಿ ಕೊಟ್ಟಿಲ್ರಿ, ನಮಗ್ ಹಾದಿ ಕೊಟ್ಟಿಲ್ರಿ, ನಮಗ್ ಕಾರ್ ಮಾಡಿಲ್ರಿ, ನಾವು ಅಪ್ಲಿಕೇಶನ್ ಹಾಕಿವ್ರಿ, ನಮ್ಮ ಅರ್ಜಿನೇ ಆಗಿಲ್ರಿ. ಅವೆಲ್ಲ ತಾತ್ಕಾಲಿಕ ನಮ್ಮ ವೈಯಕ್ತಿಕ ಸೌಲಭ್ಯಗಳು. ಆದ್ರೆ ಮೊನ್ನೆ ಶಾಸಕರೇನು ಮಾಡಿದಾರೆ ಅಂದ್ರೆ ದೂರದೃಷ್ಟಿ ಇಟ್ಟುಕೊಂಡು ಶಾಶ್ವತ ಕೆಲಸಗಳನ್ನು ಮಾಡಿದ್ದಾರೆ. ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ರಸ್ತೆಗಳೇನ ಹೊಲಕ್ಕೆ ಹೋಗ್ತೀರಿ, ಆ ಹಣಾದಿ ರಸ್ತೆಯನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ ಇವತ್ತು. ಅದರಿಂದ ನೂರಾರು ಜನ ರೈತರಿಗೆ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ನೋಡ್ತಿರೋದು, ನೀವು ಎಲ್ಲರೂ ನೋಡ್ತಾ ಇದ್ರಿ, ಕಲಬುರಗಿ ಶ್ರೀನಿವಾಸ ಸರಡಗಿಯಿಂದ ಬೋಳೇವಾಡ ಗ್ರಾಮ, ಶ್ರೀನಿವಾಸ ಸರಡಗಿಯಿಂದ ಹಾಗರಿಗೆ ರಸ್ತೆ, ಶ್ರೀನಿವಾಸ ಸರಡಗಿಯಿಂದ ಗೊಂದಿಕೇರಿ ತಾಂಡ, ಶ್ರೀನಿವಾಸ ಸರಡಗಿಯಿಂದ ಮಲ್ಲಯ್ಯನ ತಾಂಡ, ಈಗ ಹೊಸದಾಗಿ ಇವತ್ತು ಉದ್ಘಾಟನೆಗೊಳ್ತಿರುವಂತಹ ಶ್ರೀನಿವಾಸ ಸರಡಗಿಯಿಂದ ಇಟಕ ಅಹಮದಾಬಾದ್ ರಸ್ತೆ ಸರಿಸುಮಾರು ಒಂದು 2.5 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು ಕಾಮಗಾರಿ ಚಾಲನೆ ಕೊಟ್ಟಿದೆ. ಏಕೆಂದ್ರೆ ಈ ಏನ್ ರಸ್ತೆ ಮಾಡಿದರೆ, ಈ ರಸ್ತೆ ಮಳೆಗಾಲ ಸಂದರ್ಭದಲ್ಲಿ ಮನುಷ್ಯ ನಡ್ಕೊಂಡು ಹೋಗಬೇಕಾದ್ರೂ ಮೊಣಕಾಲವರೆಗೂ ಕೆಸರು ಮುಚ್ಚಿ ಹೋಗ್ತಿತ್ತು. ಅಂತ ಒಂದು ರಸ್ತೆಗಳನ್ನು ಇವತ್ತು ಶಾಸಕರು ಅಭಿವೃದ್ಧಿ ಮಾಡಿ ಶಾಶ್ವತವಾಗಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ರೆ, ಅದಕ್ಕಾಗಿ ಸಮಸ್ತ ಗ್ರಾಮಾಂತರವರೆಗೆ ಶಾಸಕರಿಗೆ ಒಮ್ಮೆ ತುಂಬು ರೂಪದಲ್ಲಿ ಅದನ್ನೆಲ್ಲ ಎಲ್ಲರೂ ಜೋರಾದ ಚಪ್ಪಾಳೆ ಸಲ್ಲಿಸಬೇಕು. ಅದೇ ರೀತಿಯಾಗಿ ನಮ್ಮ ಜಯಶ್ರೀ ಮತ್ತಿಮೂಡಕ್ಕ ಅವರಂತೂ ಶಾಸಕರು ಇಲ್ಲದೆ ಇದ್ರು ಶಾಸಕರಿಂದ ಹೆಚ್ಚಿನ ಒಂದು ಈ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಎಲ್ಲರೂ ಮನೆಯ ಮಗಳಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿಯಾಗಿ ಇನ್ನು ಈ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಇವತ್ತು 2,34,00,000 ರೂಪಾಯಿ ಕಾಮಗಾರಿ ಚಾಲನೆ. ಶ್ರೀ ಅಂಬಾಭವಾನಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ 5 ಲಕ್ಷ, ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಕಾಮಗಾರಿಗೆ 4 ಲಕ್ಷ, ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ 4 ಲಕ್ಷ, ಶ್ರೀ ಹನುಮಾನ್ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ 4 ಲಕ್ಷ. ಇದು ನಾವು ತೋರಿಸ್ತಾ ಇದೀವಿ ಮಾತ್ರ. ಇನ್ನು ಮುಂದೆ ನಿಮಗೆ ವಿವರವಾಗಿ ಕಾಮಗಾರಿಗಳನ್ನು ಹೇಳಬೇಕಾದ್ರೆ, ಶ್ರೀನಿವಾಸ ಸರಡಗಿ ಗ್ರಾಮದ ಹತ್ತಿರ ಅಣೆಕಟ್ಟು ನಿರ್ಮಾಣಕ್ಕಾಗಿ 1 ಕೋಟಿ ರೂಪಾಯಿ, ಕಲಬುರಗಿ ತಾಲೂಕಿನ ಶ್ರೀನಿವಾಸ ಸರಡಗಿ ಗ್ರಾಮದ ದೇವೇಂದ್ರ ಮನೆಯಿಂದ ರಾಣಪ್ಪ ದೊಡ್ಡಿಯವರ ಮನೆಯವರಿಗೆ ಸಿಸಿ ರಸ್ತೆ 15 ಲಕ್ಷ, ಶ್ರೀನಿವಾಸ ಸರಡಗಿ ಗ್ರಾಮದ ಗ್ರಾಮ ಪಂಚಾಯತ್ ಹತ್ತಿರ ರಸ್ತೆ 10 ಲಕ್ಷ ರೂಪಾಯಿ, ಶ್ರೀನಿವಾಸ ಸರಡಗಿ ಗ್ರಾಮದಿಂದ ಹುಂಡೂನಾಯಕ್ ತಾಂಡವರಿಗೆ ರಸ್ತೆ ಸುಧಾರಣೆ 4 ಕೋಟಿ ರೂಪಾಯಿ, ಹುಂಡೂನಾಯಕ್ ತಾಂಡದ ಬೋಳೇವಾಡ ರಸ್ತೆ ಸುಧಾರಣೆ 4.21 ಕೋಟಿ ರೂಪಾಯಿ, ಶ್ರೀನಿವಾಸ ಸರಡಗಿ ಗ್ರಾಮದಲ್ಲಿ ಕೊಳವೆ ಮತ್ತು ಮೋಟರ್ ಅಳವಡಿಸಿ 2.5 ಕೋಟಿ ರೂಪಾಯಿ, ಕಲಬುರಗಿ ತಾಲೂಕಿನ ಶ್ರೀನಿವಾಸ ಸರಡಗಿ ಗ್ರಾಮದಲ್ಲಿ ಪೈಪ್ಲೈನ್ ಕಾಮಗಾರಿ 7 ಲಕ್ಷ, ಕಲಬುರಗಿ ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಾಲೆಗೆ ಶೌಚಾಲಯ ನಿರ್ಮಾಣಕ್ಕೆ 3,75,000 ರೂಪಾಯಿ, ಶಾಲೆ ಶ್ರೀನಿವಾಸ ಸರಡಗಿ 14 ಡ್ಯೂಲಸ್ ಮಕ್ಕಳಿಗೋಸ್ಕರವಾಗಿ 1,20,000 ರೂಪಾಯಿದಲ್ಲಿ ಮಕ್ಕಳಿಗೆ ಹೆಚ್ಚುವರಿಗೆ ಡೆಸ್ಕ್ ಅನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಚ್ಚುವರಿಗೆ ಅಡಿಷನಲ್ 2 ರೂಮ್ಗಳು ನೋಡ್ತಾ ಇದೀವಿ ಈಗಾಗಲೇ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಅದೇ ರೀತಿಯಾಗಿ ಪ್ರಾಥಮಿಕ ಈಗ ನಮ್ಮ ಊರಲ್ಲಿ ಹೆರಿಗೆ ಆಗಬೇಕಂದ್ರೂ ಕೂಡ ಕಲಬುರಗಿಗೆ ಹೋಗ್ಬೇಕು. ಸರಿಸುಮಾರು ಸುತ್ತಮುತ್ತಲ ತಾಂಡಾ ಜನರು ಮತ್ತು ಸುತ್ತಮುತ್ತಲ ಹಳ್ಳಿಗಳ ಜನರು ಕೂಡ ಇಲ್ಲೇ ಬಂದು ಒಂದು ಬಾಣತಿಯ ವ್ಯವಸ್ಥೆಯನ್ನು ಕೂಡ ಶಾಸಕರು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸರಡಿ ಗ್ರಾಮದ 3 ಹೆಚ್ಚುವರಿ ಕೂಡ ಮಕ್ಕಳಿಗೋಸ್ಕರ 54 ಲಕ್ಷ ರೂಪಾಯಿ ವೆಚ್ಚದಲ್ಲಿ 4 ಕೋಣೆಗಳನ್ನು ಕಟ್ಟಿದ್ದಾರೆ. ಬೋಳೇವಾಡ ಗ್ರಾಮದಿಂದ ರಸ್ತೆ ಸುಧಾರಣೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಕಾಲದಲ್ಲಿ 2 ಸಿಸಿಎಂ ಹೈಮಾಸ್ ದೀಪಗಳು 7.70 ಲಕ್ಷ ರೂಪಾಯಿದಲ್ಲಿ.
ಅದೇ ರೀತಿ ಶರಣಬಸವೇಶ್ವರ ದೇವಸ್ಥಾನ ಆವರಣ ಕೂಡ ಹೈಮಾಸ್ಕ ದೀಪವನ್ನು ಅಳವಡಿಸಿದೆ. ಇದೇ ರೀತಿ 10 ಕಾಮಗಳನ್ನು ಶ್ರೀನಿವಾಸವಾಡಿ ಗ್ರಾಮದಲ್ಲಿ ಮಾನ್ಯ ಶಾಸಕರು ಮಾಡಿದ್ದಾರೆ. ಅವರ ಕೆಲಸವನ್ನು ನಾವು ಯಾವತ್ತೂ ಮರೆಯಂಗಿಲ್ಲ ಶ್ರೀನಿವಾಸವಾಡಿ ಗ್ರಾಮಸ್ಥರು. ಅದಕ್ಕಾಗಿ ಎಲ್ಲರೂ ಮತ್ತೊಮ್ಮೆ ಜೋರಾಳಿ ಚಪ್ಪಾಳೆ ತಗೊಂಡು ಶಾಸಕರ ಅಭಿನಂದನೆ ಸಲ್ಲಿಸಬೇಕು. ಹೆಸರ ಉದ್ದ ಮೊಳಕಾಲ್ ಮಟ್ಟ ನೀರ ಕೆಸರ ಇರ್ತಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಪ್ರಥಮ ಬಾರಿ ಶಾಸಕರಾದಾಗ ಪರಮ ಪೂಜ್ಯರ ಪವಿತ್ರ ಜಂಗಮ ಪಾದಗಳಿಗೆ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ ಒಂದನೇ ಅಭಿನಂದನೆ ಸಲ್ಲಿಸಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಕಲಬುರಗಿ ಶರಣನ ಪ್ರತಿರೂಪವೇ ಶ್ರೀನಿವಾಸ ಸಡಿಗೆ ನೆಲೆಗೊಂಡಿದೆ. ಇಡೀ ಭಕ್ತ ಸಂಕುಲವೇ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶರಣ ದೇವಸ್ಥಾನದ ನಿರ್ಮಾಣಕ್ಕಾಗಿ ದುಡಿದವರಿದ್ದಾರೆ. ಹೀಗಾಗಿ ಸುತ್ತಮುತ್ತಲಿನ 10 ಹಳ್ಳಿಗಳ ಪರಿಸರಕ್ಕೆ ದಾಸೋಹ, ಜಂಗಮ ಸೇವೆ, ಸಮಾಜ ಸೇವೆ ನೀಡಲಿ ಅಂತೇಳಿ ಹಾರೈಸಿ ಈಗ ಶರಣಬಸವೇಶ್ವರ ದೇವಸ್ಥಾನ ಕಮಿಟಿ ವತಿಯಿಂದ ಕಾರ್ಯದರ್ಶಿ ರವಿ ಪಾಟೀಲ್ ಮತ್ತು ಎಲ್ಲ ಗಣ್ಯರ ಬಂದು ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನೆರವೇರಿಸಬೇಕು. ಮಾತ್ರ ಪೂರ್ಣ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಆದಷ್ಟು ಬೇಗನೆ ಇದೇ ಅವಧಿಯಲ್ಲಿ ಇದೇ ಮುಂದಿನ ನನ್ನ ಅನುದಾನದಲ್ಲಿ ಬಂದಂತ ಅದು ಕೂಡ 2 ಕೋಟಿ ಕೊಟ್ಟು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಹೇಳಬೇಕಾಗಿದೆ. ಯಾಕಂದ್ರೆ ಸಡಿ ಗ್ರಾಮದ ಹಿರಿಯರು ಯಾವತ್ತೂ ಬಂದಾಗ ಹಿಂದ್ ಕೂತೆ ಆಶೀರ್ವಾದ ಮಾಡ್ತಾರೆ. ಈಗ ನಾ ಬರೋ ಟೈಮ್ ಅನೇಕ ನಮ್ಮ ಗ್ರಾಮ ಹಿರಿಯರು ಅಲ್ಲಿ ಹಿಂದ್ಗಡೆ ಕುಂತಿದ್ದಾರೆ. ಬರೀ ಅಂದ್ರೆ ಒಬ್ಬರು ವೇದಿಕೆಗೆ ಬರ್ಲಿಲ್ಲ. ಬಟ್ ಎಲ್ಲಾ ಕಾರ್ಯಕ್ರಮ ಕುಂತಿ ಅಲ್ಲೇ ಕುಂತೀವಿ ನೋಡಿ ನಂಗೆ ಆಶೀರ್ವಾದ ಮಾಡ್ತಕ್ಕಂಥ ಜನ ಸಡಿ ಗ್ರಾಮದಲ್ಲಿ ಕೂಡ ನಾನು ಅದ ಅಂತಕ್ಕಂಥದ್ದು ಕೂಡ ನಾನು ಅನ್ಸ್ಬೇಕಾಗ್ತದೆ. ಒಂದ್ ದಿವ್ಸ ಕೂಡ್ ಬರೋದು ವೇದಿಕೆ ಮೇಲೆ ಬರಂಗಿಲ್ಲ, ಚೇರ್ ಮೇಲೆ ಕೂಡ್ಲಿಕ್ಕೊಂಡ್ ಬರಲ್ಲ. ಬಟ್ ಒತ್ತಡ ಸೈಡ್ ನಲ್ಲಿ ಕುಂತಿ ಅವ್ರು ನಾವು ಬಂದಂತದ್ದು ಖುಷಿ ಪಟ್ಟಿ ನಾವೇನಿದ್ರು ನಿಮ್ ಜೊತೆಯಾಗಿದ್ದೀವಿ ಅಂತಕ್ಕಂಥದ್ದು ಕೂಡ ಅಲ್ಲಿ ಗಿಡದ ಕೆಳಗಡೆ ಕುಂತ ಅನೇಕ ಗ್ರಾಮದ ಹಿರಿಯರು ಕುಂತಾರ. ಇನ್ನೊಂದು ಸತಿ ಅವರೆಲ್ಲರ ಪಾದಗಳಲ್ಲಿ ಕೂಡ ನಾನು ನಮಸ್ಕಾರ ಮಾಡ್ಲೇಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಒಂದೊಂದು ಗ್ರಾಮಗಳೆಲ್ಲ ಹೋದಪ್ಪ ವೇದಿಕೆ ಮೇಲೆ ಯಾರೇನ ಹಿರಿಯರಿಗೆ ಕರೀಲಪ್ಪ ಅಂದ್ರೆ ಏನಪ್ಪ ಕಾರ್ಯಕ್ರಮ ಬಿಟ್ಟೆ ಮಾಡಿದ್ರು ಅಂತ. ಸಡಿ ಗ್ರಾಮದಲ್ಲಿ ಏನ್ ಗೊತ್ತಿಲ್ಲ, ಇನ್ನೊಂದು ಗೌಡ್ರಿಗೆ ಒಪ್ಪಿಸ್ಬಿಟ್ಟಾರ ಜವಾಬ್ದಾರಿ ಗೊತ್ತಿಲ್ಲ, ನೀವೆಲ್ಲ ನೀನೇ ಮಾಡಿ ನಾವೆಲ್ಲ ಹಿಂದಿರ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿರ್ಬೋದು. ಆದ್ರೆ ಅನೇಕ ಗ್ರಾಮಗಳಿಗೆ ಅನೇಕ ಬಾರಿ ಗ್ರಾಮಕ್ಕೆ ಬಂದಿದ್ದೀನಿ. ಒಂದು ಬಾರಿನೂ ಕೂಡ ವೇದಿಕೆ ಮೇಲೆ ಬಂದು ಕುಂತಿದ್ದು ನಾನು ನೋಡಿರ್ಲಿಲ್ಲ. ಇವತ್ತು ಕೂಡ ನಾನು ಕರೆದೆ ಬರೋತಿ ಬರಗೌಡ್ರಿ ಮ್ಯಾಲ ಅಂತಂದ್ರೆ ಯಾರೂ ಬರ್ಲಿಲ್ಲ. ಆದ್ರೆ ಅಲ್ಲಿ ಕುಂತ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಡ್ತಾ ಇದಾರಲ್ಲ, ಇನ್ನೊಂದು ಸತಿ ತಮ್ಮೆಲ್ಲರೂ ಪರವಾಗಿ ಕೂಡ ಅವ್ರಿಗೆ ಕೂಡ ಅಭಿನಂದನೆ ಕೂಡ ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ನಾವು ಮಾಡ್ತಕ್ಕಂಥ ಕೆಲಸಗಳು ನಾನು ಈ ಅವಧಿಯಲ್ಲಿ 2ನೇ ಪೀರಿಯಡ್ ನಲ್ಲಿ ನಾವು ಹೆಚ್ಚಿನ ಕೆಲಸ ಶಾಸಕರು ಹಿಂದ್ಗಡೆ ಮಾಡಿದಾರೆ, ಮುನ್ನೂ ಆ ರೀತಿ ಕೆಲಸ ಮಾಡ್ತಾರಂತ ಆಶೀರ್ವಾದ ಹೆಚ್ಚಿನ ಮತಗಳಕ್ಕೆ ಆಶೀರ್ವಾದ ಮಾಡಿದೆ. ಆದ್ರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ಕೂಡ 18ನೇ ತಾರೀಕು ಕೂಡ ನಮ್ಮ ಹೋರಾಟ, ಜನ ಆಕ್ರೋಶ ಹೋರಾಟ ಕೂಡ ಗುಲ್ಬರ್ಗಲ್ಲಿ ನಡೆಯಲಿದೆ. ಆದರೆ ಈ ಅವಧಿಯಲ್ಲಿ ಯಾವುದೇ ಅನುದಾನಗಳು ಕೂಡ ಬರ್ತಕ್ಕಂಥದ್ದು ಆಗ್ತಾ ಇಲ್ಲ. ಬಂದಷ್ಟರಲ್ಲಿ ಎಲ್ಲಿ ಅನಿವಾರ್ಯ ಈಗ ಅರ್ಜೆಂಟ್ ಆಗಿದನೋ ಅದು ಕೆಲಸ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಮುಂದಿನ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಬೇಡಿಕೆ ಇದೆ. ನನ್ನ ಹೋದ ಬೆಳಗ್ಗೆ ಶರಣಬಸವೇಶ್ವರ ದೇವಸ್ಥಾನ ಹತ್ರ ಕಲ್ಯಾಣ ಮಂಟಪ ಬೇಕು ಅಂತ ಕೂಡ ಕೇಳಿದಾರೆ. ಅದೊಂದು ಆದಷ್ಟು ಬೇಗನೆ ನನ್ನಿಂದ ಏನ್ ಸಾಧ್ಯ ಆಗ್ತದ ಮಾಡ್ಕೊಡ್ತಕ್ಕಂಥ ಕೆಲಸ ಆದಷ್ಟು ಬೇಗನೆ ಮಾಡಿಕೊಡ್ತೀನಿ. ಮತ್ತೆ ಅನೇಕ ಬಾರಿ ನನ್ನ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಇದೆಲ್ಲ ನಮ್ಮೆಲ್ಲ ಯುವಕರು ಬಸವೇಶ್ವರ ಮೂರ್ತಿ ಸಲಹೆ ಕೂಡ ನಾನು ಕೇಳಿದ್ರು. ನಾನೇ 2 ಸರ್ತಿ ವಿನೋದ್ ಗೌಡ್ರಿಗೆ ಕೇಳಿದ್ದೀನಿ, ಜಾಗ ಅರ್ಜೆಂಟ್ ಮಾಡಿಕೊಡ್ರಿ, ನಾನು ಆದಷ್ಟು ಬೇಗನೆ ಬಸವೇಶ್ವರ ಮೂರ್ತಿ ಕೂಡ ವ್ಯವಸ್ಥೆ ಮಾಡೋಣ ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. ಆದಷ್ಟು ಅದು ಎಷ್ಟು ಮಾಡ್ಕೊಡ್ತಾ ಅದನ್ನು ಕೂಡ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಎಷ್ಟೇನೇ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ನೀವು ಇಲ್ಲಿ ಕುಂತಂತವ್ರು ಕೂಡ ಎಲ್ಲರೂ ಹೆಚ್ಚಿನ ಮತಗಳು ಹಾಕಿ ಶಾಸಕರಾಗಬೇಕಂತೆ ನೀವೇನು ಆಶೀರ್ವಾದ ಮಾಡಿಕೊಟ್ಟಿರಿ. ನಿಮ್ಮ ಆಶೀರ್ವಾದದೊಂದಿಗೆ ನನಗೆ ಅಭಿವೃದ್ಧಿ ಪಡಿಸಕ್ಕೆ ಸಾಧ್ಯವಾಯಿತು ಅಂತಕ್ಕಂಥದ್ದು ಕೂಡ ಇನ್ನೊಂದ್ಸತಿ ಹೇಳ್ಬೇಕಾಗಿದೆ. ಪರಮ ಪೂಜ್ಯ ಗುರುಗಳಿಗಂತೂ ನಮ್ಮ ಎಲ್ಲಾ ಪೂಜೆಗಳು ನಮ್ಮ ಮನೆ ಗುರುಗಳು ಇದ್ದಂಗ ನಂಗೆ ಯಾರು ಕೂಡ ಅವ್ರು ಬೇರೆ ಇವ್ರು ಬೇರೆ ಇಲ್ಲ. ಕೆಲವು ಜನ ಕೆಲವು ಹೇಳ್ತಿರ್ತಾರೆ, ಆದ್ರೆ ನಮ್ಮಲ್ಲಿ ಅಂತ ಯಾವುದೂ ಇಲ್ಲ. ಎಲ್ಲಾ ಗುರುಗಳು ಕೂಡ ನನ್ನ ಪರಮ ಪೂಜೆ ಗುರುಗಳು, ನನ್ನ ಮನೆ ಗುರುಗಳು ಅಂತ ಸ್ವೀಕಾರ ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಡೀ ಕ್ಷೇತ್ರದಲ್ಲಿ. ಯಾಕಂದ್ರೆ ಅಭಯ ತುಮಕೂರಪ್ಪ ಅವ್ರ ಬಗ್ಗೆ 2 ಮಾತು ಹೇಳಲೇಬೇಕಾಗ್ತದೆ. ನಾವು 1997ದಾಗ ಅಪ್ಪರ್ ಶಕ್ತಿಪೀಠ ಅಪ್ಪರು ಕೂಡ ಓಂನಗರದಾಗ ಮನೆ ಇತ್ತು, ನಂದು ಓಂನಗರದ ಮನೆ ಇತ್ತು. ಅವಾಗಿನ ಅಂಬಾಸೆಡರ್ ಕಾರ್ನಾಗ ತಿರುಗಾಡ್ತು, ನಾವು ಲೂನಾ ಗಾಡಿ ನಾವು ತಿರುಗಾಡ್ತಿದ್ದೆವು. ಅವಾಗ ಅಭಯ ತುಮಕೂರು ಮಠಕ್ಕೆ ನಾವು ಮನಿ ಶಾಂತಿ ಹೋಗೋವು. ಇಲ್ಲಿ ನಾವು ಮಾರ್ಬಲ್ ಹಾಕ್ತಕ್ಕಂಥ ಬಸವರಾಜ್ ಅವ್ರ ಮನೆಗೆ ಮಾರ್ಬಲ್ ಹಾಕ್ಲಿಕ್ಕೆ ಹಾಕಿದ ಮನೆಗೆ ಉದ್ಘಾಟನೆಗೆ ಬಂದಿರು ಅಭಯ ತುಮಕೂರು ಮುತ್ತೇವ್ರು. ಫಸ್ಟ್ ದರ್ಶನ ಅಭಯ ತುಮಕೂರು ಮುತ್ತೇವ್ರು ದರ್ಶನ ಮಾಡ್ಲಕ್ಕ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಮುತ್ತೇರು ಹೇಳಿದ್ರು, ಮುಂದಿನ ಐತಾರ ಅಮಾಸೆ ಬರ್ತಪ್ಪ ಮಠಕ್ಕೆ ಬಾ ಅಂದ್ರೆ ನಾವು ನಮ್ಮಲ್ಲಿ ಒಂದು ಲೂನಾ ಗಾಡಿ ತಗೊಂಡು ನಾವು 3 ಮಂದಿ ಆ ಲೂನಾ ಗಾಡಿ ಅಭಯ ತುಮಕೂರು ಮಠಕ್ಕೆ ನಾನು ದರ್ಶನ ಮಾಡ್ಲಿಕ್ಕೆ ಹೋಗಿದಂಥದ್ದು 1998-99 ಮಾತು ಹೇಳ್ತಾ ಇದ್ದೀನಿ. ಅವತ್ತಿನ ಪರಮ ಪೂಜೆಗಳ ಆಶೀರ್ವಾದ ಕೂಡ ನನ್ನ ಮೇಲೆ ಇದೆ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳ್ಬೇಕಾಗಿದೆ. ಶಕ್ತಿಪೀಠ ಅಪ್ಪರದಂತೂ ನಾವು ಓಂನಗರದ ಮನೆ ಕಟ್ಟಾಗಿ ಹಿಡಿದೇ ನನಗೆ ಪರಿಚಯ.
ಅಪ್ಪವ್ರ ಮನೇನು ಅಲ್ಲೇ ಬಾಜುನೇ ಇತ್ತು, ನಮ್ಮ ಮನೇನು ಅಲ್ಲೇ ಬಾಜುನೇ ಇತ್ತು. ಹಿಂಗಾಗಿ ಎಲ್ಲಾ ಪೂಜೆಗಳು ಅಂತದ್ದು ಇನ್ನೊಂದು ಪೂಜೆಗಳು ಅಂತೂ ನಮ್ಮ ಚುನಾವಣೆಯಲ್ಲಿ ಓಪನ್ ಆಗಿ ತಿರುಗಾಡಿ ನಮ್ಮ ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿರಿಯರು ಅಂತ ಅನ್ಸ್ಕೊಂಡು ನಮ್ಮ ಪರವಾಗಿ ದುಡಿದು ಇವತ್ತು ನನಗೆ ಶಾಸಕರ ಮಾಡ್ಲಿಕ್ಕೂ ಕೂಡ ಪರಮ ಪೂಜಾ ಗುರುಗಳು ಕೂಡ ಆಶೀರ್ವಾದ ನನ್ನ ಮೇಲೆ ಇದೆ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಬೇಕಾದ್ರೆ. ಯಾಕಂದ್ರೆ ಪೂಜೆಗಳು ಇವತ್ತು ಆ ಲೈನ್ದಾಗ ಇಲ್ಲ, ಇವತ್ತು ಗುರುಗಳಾಗಿ ಸ್ವೀಕಾರ ಮಾಡಿದ್ದಾರೆ. ಅವರು ಕೂಡ ನಮಗ ಬಹಳಷ್ಟು ಆಶೀರ್ವಾದ ಮಾಡ್ತಕ್ಕಂಥದ್ದು ಕೆಲಸ ಮಾಡಿದ್ದಾರೆ. ಸಡಿದು ಬಹಳ ಸ್ತುತ್ಯಾದ. ನನಗೆ ಸ್ವಲ್ಪ ದಿವಸಗಳ ಹಿಂದೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಿಳ್ಕೊಂಡು ನಮ್ಮ ಸುರೇಶ್ ಪಾಟೀಲ್ರು, ವಿನೋದ್ ಪಾಟೀಲ್ರು, ನಾಗಲಿಂಗ ಸ್ವಾಮಿಗಳವರು ಎಲ್ಲರೂ ಕೂಡಿ ಬಂದಿದ್ರು. ಬಹಳ ದೊಡ್ಡ ಲೈನ್ ಇತ್ತು. ಸುಮಾರು 16,000 ಜನರ ಮಧ್ಯದಲ್ಲಿ ಅವ್ರು ಒಮ್ಮೆ ಬಂದರು. ನಾನು ಅವ್ರಿಗೆ ಏನಂತ ಕೇಳಿಲ್ಲ, ಎಂತಂತ ಕೇಳಿಲ್ಲ. ಶಾಲು ಹಚ್ಚಿದ್ರು, ಸನ್ಮಾನ ಮಾಡಿದ್ರು. ಒಂದು ಕಾರ್ಯಕ್ರಮಕ್ಕೆ ನೋಡಪ್ಪ, ನಾಳೆ ನೋಡೋ ವಿಚಾರ ಮಾಡಮ್ಮ ಅಂತ ತಿಳ್ಕೊಂಡು ಅಂತಿದ್ದೆವು. ಬಸವರಾಜ ಮತ್ತಿಮೂಡ್ ಸಾಹೇಬ್ರಿಗೆ ಸನ್ಮಾನ ಮಾಡಿದ್ರಪ್ಪ, ನೀವು ಬರ್ಬೇಕಂತ ತಿಳ್ಕೊಂಡಂದು. ಅವ್ರಂದೆ, ನಾನಂದೆ ಯಾಕಲ್ದಕ್ಕಪ್ಪ, ಭಾಳ ಚಲೋ ಆಯ್ತು, ಬರ್ತೀನಿ ಅಂತ ಅಂದ್ಬಿಟ್ಟೆ. ನಾನು ಬಂದು ನೋಡಿದಾಗ ಇಲ್ಲಿ ಮೊದಲ ಶರಣ ಬಸವೇಶ್ವರನ ಮಂದಿರ ಕಾಣಿತ್ತು. ಸುತ್ತ ಪರಿಸರ ಕಲಬುರಗಿ ಶರಣ ಬಸವೇಶ್ವರನ ಪರಿಸರ ಕಂಡಿತಿಲ್ಲಿ. ನನಗನಿಸ್ತು ಕಲಬುರಗಿಯಲ್ಲಿದ್ದೇನೋ ಅಥವಾ ಶ್ರೀನಿವಾಸ ಸರಡಿಯಲ್ಲಿದ್ದೀನೋ. ಬಸವರಾಜ ಶಾಸ್ತ್ರಿಗಳವರಂದ್ರು, ಅಪ್ಪ ನೀವೊಬ್ಬರಲ್ರಿ, ಕಲಬುರಗಿ ಆಗಿದ್ದ ಶರಣ ಬಸಪ್ಪಗೂ ಸ್ವಲ್ಪ ದಿಕ್ಕು ತಪ್ಪಿದ, ನಾ ಅಲ್ಲಿ ಕುಂದ್ರಲ್ಲ ಇಲ್ಲಿ ಕುಂದ್ರಲ್ಲ ಅಂತ ಅವನು ಅನುಮಾನ ಮಾಡಕತ್ತಾನ ಅಂತ ಹೇಳಿದ್ರು. ಅಷ್ಟು ವೈಭವದಿಂದ ಗುಡಿ ಕಟ್ಟಿಸ್ರಿ ಮತ್ತು ಪರಿಸರವನ್ನು ಕೂಡ ಕೈಕೊಂಡು ಹೋಗುವಂತವ್ರಾಗಿದೆ. ಅಂತ ಹಾಗೆ ಬಸವರಾಜ ಮತ್ತಿಮೂಡ್ರವರು ನನಗೇನು ಹೊಸದಾದಂಥವ್ರಲ್ಲ. ಸುಮಾರಾಗಿ ಎಲ್ಲಾ ಮಠ ಮಂದಿರಗಳಲ್ಲಿ, ಎಲ್ಲ ಸ್ವಾಮಿ ಸಂತರಲ್ಲಿ ಒಬ್ಬ ಸಾಧು ಕಂಡ್ರೂ ಕೂಡ ಅಷ್ಟೇ ಭಾವನೆಯನ್ನು ವ್ಯಕ್ತಪಡಿಸುವಂತ ಒಂದು ಸರಳ ಹೃದಯ ಬಸವರಾಜಂದು. ಬಸವ ಪೂರ್ವ ಸಮಯದಲ್ಲಿ ಅಂದ್ರೆ ಒಂದು 30 ವರ್ಷಗಳ ಹಿಂದೆ ಮೂಲತಃ ಉದ್ಯಮದಾರರಾಗಿ ಹೊರಬಂದಂತ ಅವರ ಸಾರ್ವಜನಿಕ ಜೀವನ ಅಲ್ಲಿ ಎಲ್ಲೋ ಒಮ್ಮೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಚುನಾವಣೆಗೆ ನಿಂತರು. ಆಗ್ಲಪ್ಪ ಅಂತ ತಿಳ್ಕೊಂಡು ಅವಾಗ ನಮ್ಮ ತಂದೆಯವರು ಸ್ವಲ್ಪ ಅಂತ್ಯಕಾಲ ಸಮಯದಲ್ಲಿ ಅವ್ರು ಬರಲಿಲ್ಲ. ಮತ್ತು ಮರುದಿನ ಬಂದು ಅಂದಪ್ಪ, ಹಿಂಗೆ ನಾಮಿನೇಷನ್ ತುಂಬೋದಿತ್ತೆ, ಭಾಳ ಚಲೋ ಆಯ್ತಪ್ಪ, ಆಗ್ಲಿ ರಾಜಕೀಯ ಜೀವನ ಚಾಲೂ ಆಗ್ಲಿ ಅಂತ ಹೇಳಿದೆ. ನಾನು ರಾಜಕೀಯ ಜೀವನ ಚಾಲೂ ಆದದ್ದು ಇಷ್ಟು ಬೆಳ್ಕೊಂಡು ಹೊಂಟದ್ದು ನನಗೆ ಬಹಳ ಸಂತೋಷ ಮತ್ತು ಸಂಭ್ರಮ ತರತಕ್ಕಂಥ ವಿಷಯ. ಸುಮಾರು 2 ಬಾರಿ ಶಾಸಕರಾದರವರು. ನಾ ಪಕ್ಷ ಅಂತ ತಿಳ್ಕೊಂಡು ಹೇಳಂಗಿಲ್ಲ, ರಾಜಕೀಯ ಅಂತ ತಿಳ್ಕೊಂಡು ನಾನು ಮಾತಾಡೋದಿಲ್ಲ. ಪ್ರಸನ್ನಸ್ತು ಪ್ರಸನ್ನತಃ ಅಂತ ಒಂದು ಕಡೆ ಹೇಳ್ತಾರೆ. ಅಂದ್ರೆ ನೀವು ಕೇಳಿರ್ಬೋದು, ಕಾಳಿದಾಸರ ಚಲನಚಿತ್ರದಲ್ಲಿ ಮುಖ ಸೌಂದರ್ಯವನ್ನು ಹೇಳ್ಬೇಕಾದ್ರೆ ಹೆಂಗ್ ಹೇಳ್ಬೇಕು, ಅದಕ್ಕೆ ಅವ್ರು ಹೇಳ್ತಾರೆ ಕಮಲೇ ಕಮಲೋತ್ಪತ್ತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಕಮಲದಲ್ಲಿ ಕಮಲ ಅರಳಿದರೆ ಕಮಲಕ್ಕೆ ಎಷ್ಟು ಶೋಭೆ ಬರುತ್ತೆ ಅಂತ ತಿಳ್ಕೊಂಡು ಆ ಮಾತು ಹೇಳಿದ್ರು. ನಮ್ಮ ಬಸವನು ಬಂದು ಕಮಲದಾಗ ಹೋದ, ಕಮಲದಲ್ಲಿ ಹೋದದ್ದಕ್ಕ ಕಮಲ ಇವನಿಂದ ಅರಳಿತ್ತು, ಇವನಿಂದ ಕಮಲನು ಕೂಡ ಬಹಳ ಸೌಗಂಧ ರೂಪದಿಂದ ಕಾಣುವಂಥದ್ದಾಯ್ತು. ಅಂಥ ಬಸವರಾಜ್ ಮತ್ತಿಮೂಡದಲ್ಲಿ ಹುಟ್ಟಿದಂಥವ್ರು ಅವರು. ಮೂಲತಃ ಚಿತ್ತಾಪುರ ತಾಲೂಕು, ನಿಮ್ಗೆಲ್ಲ ಗೊತ್ತಿದ್ದಂಥದ್ದು. ನಿಮ್ಮಿಂದ ಹುಟ್ಟಿರಬಹುದು, ಆದರೆ ನಿಮಗಾಗಿ ಹುಟ್ಟಿದವರಲ್ಲ ಅನ್ನುವಂಥ ಮಾತನ್ನು ನಾನು ಅಲ್ಲಲ್ಲಿ ಕೇಳಿದ್ದೆ. ಚಿತ್ತಾಪುರ ತಾಲೂಕದಲ್ಲಿ ಹುಟ್ಟಿದಂಥ ಪುಣ್ಯಾತ್ಮ ಏನೋ ಚಿತ್ತಾಪುರ ತಾಲೂಕದವರು ಯೋಗ ಇಲ್ಲೋ ಏನೋ ಗೊತ್ತಿಲ್ಲ, ಕಲಬುರಗಿ ಗ್ರಾಮೀಣ ಮತ ಕ್ಷೇತ್ರದ ಯೋಗ ಆದೇನೋ ಇಂಥ ಪುಣ್ಯಾತ್ಮ ಇಲ್ಲಿ ಬಂದು ಜನಸೇವೆ ಮಾಡಕತ್ತಲ್ಲ. ಅದು ಬಹಳ ಖುಷಿ ಆದಂತ ಮಾತು, ಬಹಳ ರುಚಿ ಆದಂತ ಮಾತು. ದರೊಬ್ಬರು ಕೇಳ್ರಿ, ಅವನಿಗೆ ಭವಿಷ್ಯ ಮಾಡಿ ಪಕ್ಷ ಅಂದಾಗ ಏನಾರು ಹೆಚ್ಚ ಕಡೆ ಇರ್ಬೋದು, ಒಬ್ರು ಹಂಗ ಹಿಂಗ, ಆದ್ರೆ ಅವ್ರನ್ನೂ ಕೂಡ ಇವ ಕೆಟ್ಟ ಅಂತ ತಿಳ್ಕೊಂಡು ಅನ್ನುವಂತ ಮನೋಭಾವನೆ ಅವರಲ್ಲಿ ಬರಂಗಿಲ್ಲ. ಯಾಕಂದ್ರೆ ವೃತ್ತಿನೇ ಬೇರೆ, ಪ್ರವೃತ್ತಿನೇ ಬೇರೆ ಅಂತ. ಒಬ್ರು ಮಾಡೋದು ರಾಜಕಾರಣ ಮಾಡ್ತಿರ್ತಾರೆ, ಮತ್ತೊಂದು ದಾರಿ ಹೋಗ್ತಿರ್ತಾರೆ. ಆದ್ರೆ ವೃತ್ತಿ ಪ್ರವೃತ್ತಿ
ಎರಡೂ ತನ್ನ ಜೀವನದ ಅಳವಡಿಸಿಕೊಂಡಂಥವ್ರು ಯಾರಾದ್ರೆ ನಮ್ಮ ಬಸವರಾಜ ಮತ್ತಿಮೂಡು ಶಾಸಕರು. ಬಹಳ ಅವನ ಬದುಕು ಪಟ್ನೆ. ಯಾಕಂದ್ರೆ ಮೈಸೂರು ಮಹಾರಾಜರು ಊಟಕ್ಕೆ ಕುಂತಂತ ಸಂದರ್ಭದಲ್ಲಿ ಚಪ್ಪಳಿಗೆ ಹೊಡೆದ್ರಂತ ಹೊಡೆದಗಳೇ ಅವರು ಅಡಿಗೆ ಮಾಡಿ ನೀಡೋರು ಬಂದರು. ನೋಡು, ನಾನು ಈ ಸದ್ದ ಚಪಾತಿನೋ ರೊಟ್ಟಿನೋ ಮತ್ತೊಂದೇನೋ ಉಣ್ತಿದ್ರು, ರಾಗಿ ಮುದ್ದೆನೋ ಉಣ್ತಿದ್ರು. ಇದು ಉಂಡ ನಂತರ ಒಂದು ಸ್ವಲ್ಪ ಸಮಯದೊಳಗಾಗಿ ಒಂದು ಸಿಹಿ ಪದಾರ್ಥ ಬೇಕು ಅಂತಂದ್ರಂತ. ಆಯ್ತ್ರಿ ಮಾಡಿಕೊಡ್ತಾರೆ. ಸ್ವಲ್ಪ ನಿಂದ್ರು, ಅಮಾರ ಹುಕ್ಕಮ್ಮ ನನ್ನ ಹುಕ್ಕುಮಂದ್ ನಿಂದ್ರು. ಏನ್ರಿ ಅಂತ ತಿಳ್ಕೊಂಡು ನಿಂತ ಹೇಳಿದ್ರಂತ, ಸಿಹಿ ಪದಾರ್ಥ ಮಾಡಂತ ನಾನು ನಿನಗೆ ಹೇಳಿನಿ, ಮಾಡ್ತೀನಿ ಅಂತ ನೀನು ಅಂದಿದಿ. ಆದ್ರೆ ಹಿಂಗಿರ್ಬೇಕು ಆ ಪದಾರ್ಥ, ಹಿಂದ್ ಮಾಡಿರಬಾರ್ದು, ಇದುವರೆಗೂ ಅದ್ರ ಹೆಸರು ಯಾರಿಗೂ ಗೊತ್ತಿರಬಾರ್ದು, ಭಾಳ ಸಿಹಿ ಇರಬೇಕು, ರುಚಿ ಇರಬೇಕು, ಅದನ್ನು ಮಾಡು, ಇಲ್ಲಂದ್ರೆ ನಿನ್ನ ಶಿರಚ್ಛೇದನ ಆಗ್ತಾ ಅಂತ ಹೇಳಿದ್ರು. ರಾಜರ ಹುಕುಮ್ ಅಂದ್ರೆ ಹುಕುಮ್, ಯಾವಾಗೇನು ಸುಪ್ರೀಂ ಕೋರ್ಟ್ ಇಲ್ಲ, ಹೈಕೋರ್ಟ್ ಇಲ್ಲ, ಮತ್ತೊಂದು ಕೋರ್ಟ್ ಇಲ್ಲ. ಅವ ತಲೆ ತೋರಿಸ್ಕೊಂತ ಹೋದ, ಏನು ಅಡಿಗೆ ಮಾಡ್ಲೆ, ತಲೆ ಕಳ್ಕಲೆ ಆಯ್ತು ಅಂತ ತಿಳ್ಕೊಂಡು ಹೋಗಿ ಏನೋ ವ್ಯವಸ್ಥೆ ಮಾಡ್ಕೊಂತ ಬೊಗೋಣ ಇಟ್ಟ. ಬಿಸಿ ಆಯ್ತು, ತುಪ್ಪ ಹಾಕಿದ, ಬಿಸಿ ಆಯ್ತು, ಇನ್ನೇನೇನು ಹಾಕ್ಲಿ, ಆಜು ಬಾಜು ಇದ್ದದ್ದು ಎಲ್ಲ ಹಾಕಿದ, ಕಡ್ಲಿ ಇಟ್ಟು ಅದಕ್ಕೆ ಹಾಕಿದ, ತಿರುವಿದ, ಸಕ್ರಿ ಪಾಕ ಮಾಡಿ ಅದ್ರ ಹಾಕಿದ, ಹೊರದ. ರಾಜರಂದ್ರ ಆಯ್ತೇನೋ, ಆಯ್ತ್ರಿ ತಂದೆ ಅಂತ ತಿಳ್ಕೊಂಡು ತಗೊಂಡು ಹೋದ ತಕ್ಷಣ ರಾಜರು ಬಾಯಿಗೆ ಇಟ್ಕೊಂಡ್ರು, ಎಷ್ಟು ರುಚಿ ಆದಲ್ಲ, ಇದ್ರ ಹೆಸರೇನು, ಹೆಸರು ಗೊತ್ತಿಲ್ಲಲ್ಲ, ಮೊದಲೂ ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ. ಹಂಗಿಂಗ್ ನೋಡಿದ್ರೆ ಏನು ಗೊತ್ತಿಲ್ಲ. ಅಲ್ಲ ಪಟ್ನೆ ಹೇಳಿದ್ರೆ ಹೆಸರು ಏನಂತ ಹೇಳ್ಬೇಕು, ಏನು ಗೊತ್ತಿಲ್ಲ ಅಂತ. ಮೈಸೂರು ರಾಜ್ಯದಾಗಿದ್ದ, ಅದಕ್ಕೆ ಬಹಳ ರುಚಿ ಆಯ್ತು, ಒಳ್ಳೆ ಪಾಕ ಅದಂತ ತಿಳ್ಕೊ ಅವ ಅಂದ, ಮೈಸೂರು ಪಾಕ್ರಿ ಅಂದ್ಬಿಟ್ಟ. ಬಹಳ ರುಚಿ ಮೈಸೂರು ಪಾಕ. ಬಸವರಾಜ ಮತ್ತಿಮೂಡು ಚಿತ್ತಾಪುರ ಬಿಟ್ಟು ಗುಲ್ಬರ್ಗಕ್ಕೆ ಗ್ರಾಮೀಣ ಮತಕ್ಷೇತ್ರಕ್ಕೆ ಬಂದ, ಗೊತ್ತಿಲ್ಲಾರ ಪದಾರ್ಥ ಆಗಿ ಬಂದ, ನೀವೆಲ್ಲರಿಗೂ ಮೈಸೂರು ಪಾಕ ಆಗಿ ಎಲ್ಲರ ಬಾಯಲ್ಲಿ ನೀರೂರಿಸುವಂತ ವಾತಾವರಣ ತನ್ನ ನಡೆಯಲ್ಲಿ ನುಡಿಯಲ್ಲಿ ತಂದುಕೊಂಡದ್ದು. ಹಾಗೆ ನಾವು ಅನುಕೂಲ ಮಾಡಿಕೊಡ್ಬೇಕಂತ ಒಂದ್ಸರಿ ಅದು ಗಮನದಾಗ ಇಟ್ಕೊಂಡು ಇವತ್ತು 2.5 ಕೋಟಿ ರೂಪಾಯಿ ಶ್ರೀನಿವಾಸ ಅಡಿಗೆ ಸಮಾರಂಭಕ್ಕೆ ಶಾಸಕರ ಆಗಮಿಸಿದ ತಾವು ದಂಪತಿಗಳಿಗೆ ಇಬ್ಬರಿಗೆ ನಮ್ಮ ಗ್ರಾಮದ ವತಿಯಿಂದ ಎಲ್ಲರೂ ಅಭಿನಂದನೆ ಸಲ್ಲಿಸ್ತೀರಿ. ತಮಗೂ ನನ್ನ ಪರವಾಗಿ ನಮಸ್ಕರಿಸ್ತಾ ನಾನು ವಿಶೇಷ ಭಾಷಣ ಮಾಡಲಿಕ್ಕೆ ಬರಲ್ಲ, ಅದಕ್ಕಾಗಿ ನನ್ನ 2 ಮಾತು ವಿರಾಮ ಕೊಡ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಅದ್ದೂರಿಯಾಗಿ ಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡು ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಶ್ರೀನಿವಾಸ ಸರಡಗಿಯ ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯ ವೀರಭದ್ರ ಶಿವಾಚಾರ್ಯರು, ಗೊಬ್ಬುರವಾಡಿಯ ಸಂತ ಸೇವಾಲಾಲ್ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪೂಜ್ಯ ಬಳಿರಾಮ ಮಹಾರಾಜರು, ವೇದಮೂರ್ತಿ ವೀರಭದ್ರಯ್ಯ ಸ್ವಾಮಿ, ಸಮಾಜ ಸೇವಕಿ ಜಯಶ್ರೀ ಬಸವರಾಜ ಮತ್ತಿಮೂಡ್, ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರಾದ ಗಂಗಪ್ಪ ಗೌಡ ಪಾಟೀಲ್, ಮುಖಂಡರಾದ ಸಂಗಮೇಶ್ ವಾಲಿ, ಸಂಗಯ್ಯ ಹಿರೇಮಠ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಉದ್ಯಮಿದಾರರಾದ ಶ್ರೀ ವಿನೋದ್ ಆರ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು.